ಎಎಸ್ಪಿ ನಾರಾಯಣ ಬರಮಣಿ ಅವರು ವಿಆರ್ಎಸ್ಗೆ ಅರ್ಜಿ ಸಲ್ಲಿಸಿದ್ರು ಅಂತ ನಾವು ಹೇಳಿದ್ವಿ ನಿಮಗೆ. ಸೊ ಇದರದ್ದು ಒಂದು ಹಿನ್ನೆಲೆ ಅಥವಾ ಒಂದು ಇಂಟ್ರೆಸ್ಟಿಂಗ್ ಇನ್ಸೈಡ್ ಡೀಟೇಲ್ ಕೂಡ ಈಗ ಸಿಗ್ತಾ ಇದೆ. ಬರಮಣಿ ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡ್ತಾ ಇತ್ತು. ಮನನೊಂದು ನಿವೃತ್ತಿಗೆ ಯೋಚನೆ ಮಾಡಿದ್ರಾ ಅಥವಾ ಬೇರೆ ಏನಾದರೂ ಪ್ಲಾನ್ ಇತ್ತಾ ಅಂತ. ಸೊ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಸಿಗ್ತಾ ಇದೆ. ಅವ್ರು ಮಾಡ್ಕೊಂಡಂತಹ ಪ್ಲಾನ್ ಏನು ಹಾಗಾದ್ರೆ ಡೀಟೇಲ್ಸ್ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅವರಿಂದ ನಾರಾಯಣ ಬರಮನಿಗೆ ಅಪಮಾನ ಆಗಿತ್ತು. ಬೇಸತ್ತು ವಿಆರ್ಎಸ್ಗೆ ಕೂಡ ಅರ್ಜಿ ಹಾಕೊಂಡಿದ್ರು. ಸ್ವಯಂ ನಿವೃತ್ತಿಯನ್ನು ಬಯಸಿದ್ರು. ಅವರನ್ನು ಎಷ್ಟೇ ಮನವೊಲಿಸೋ ಪ್ರಯತ್ನವನ್ನ ರಾಜಕಾರಣಿಗಳು ಮಾಡಿದ್ರು ಅವ್ರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದೇನಕ್ಕೆ ಅಂದ್ರೆ ಬಿಜೆಪಿಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಅವರು ತಯಾರಿ ನಡೆಸ್ತಾ ಇದ್ರು ಅಂತ ಒಂದು ಮೂಲದಿಂದ ಮಾಹಿತಿ. ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ತಲೆಯಲ್ಲಿಟ್ಕೊಂಡು ಆ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ರಿಸೈನ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಹೀಗಾಗಿ ಏನೇ ಡೆಡ್ಲೈನ್ ಕೊಟ್ಟರು, ಯಾರು ಎಷ್ಟೇ ಬಂದು ಕನ್ವಿನ್ಸ್ ಮಾಡಿದ್ರು ಕೂಡ ಅವರು ಕನ್ವಿನ್ಸ್ ಆಗೋ ಹಂತದಲ್ಲಿ ಇರಲಿಲ್ಲ. ಬೆಳಗಾವಿ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತಪ್ಪೇನಲ್ಲ. ಈಗ ಎಷ್ಟೊಂದು ಜನ IPS ಅಧಿಕಾರಿಗಳು, IAS ಅಧಿಕಾರಿಗಳೆಲ್ಲ ರಿಸೈನ್ ಮಾಡಿ ಹೋಗಿದ್ದಾರೆ. ಸೊ ಇವ್ರಿಗೂ ಎಲೆಕ್ಷನ್ ನಿಲ್ಲುವಂತಹ ಆಸೆ ಇದ್ದಿರಬಹುದು. ಸೊ ನಿವೃತ್ತಿ ಬಳಿಕ ಎಎಸ್ಪಿ ನಾರಾಯಣ ಬರಮಣಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಸುಮಾರು ಜನ ಈಗಾಗಲೇ ಶಶಿಕಾಂತ್ ಸೆಂಥಿಲ್ ಇರ್ಬೋದು, ಅಣ್ಣಾಮಲೈ ಇರ್ಬೋದು, ಅಥವಾ ಜ್ಯೋತಿ ಪ್ರಕಾಶ್ ಮಿರ್ಜಿ ಇರ್ಬೋದು, ಕುಮಾರ್ ನಾಯಕ್ ಇರ್ಬೋದು, ಎಲ್ಲರೂ ಕೂಡ ಹಂಗೆ ಪಾಲಿಟಿಕ್ಸ್ಗೆ ಬಂದಿದ್ದಾರೆ. ಪೊಲೀಸ್ ಆಫೀಸರ್ಸ್ ಆಗಿದ್ದವರು ಇವರು ಅದೇ ಹಾದಿಯಲ್ಲಿ ಹೋಗೋದಕ್ಕೆ ಬಯಸಿದ್ರ ಅಂತ. ಹೀಗಾಗಿ ವಿಆರ್ಎಸ್ಗೆ ಅಪ್ಲೈ ಮಾಡ್ಕೊಂಡ್ರ ಅಂತ. ಬಿಜೆಪಿಯಿಂದ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ವಿಆರ್ಎಸ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇವರಿಂದ ಇಲ್ಲಿ ತನಕ ಕನ್ಫರ್ಮೇಶನ್ ಸಿಕ್ಕಿಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ತಯಾರಿಗಳು ನಡೆದಿದೆ ಅಂತ. ಎಲೆಕ್ಷನ್ಗೆ ಆಲ್ಮೋಸ್ಟ್ ಇನ್ನು ನಡೆಯೋದಕ್ಕೆ 2.5 ವರ್ಷ ಬೇಕಾಗತ್ತೆ. ಅಂದರೆ ಇವರು ರೆಸಿಗ್ನೇಷನ್ ಎಲ್ಲ ಎಕ್ಸೆಪ್ಟ್ ಆಗಿ ಇನ್ನೊಂದು 2.5 ವರ್ಷ ಟೈಮ್ ಸಿಗ್ತಾ ಇತ್ತು ಅವ್ರಿಗೆ. ಬೆಳಗಾವಿಯಲ್ಲೇ ಹೆಚ್ಚು ಸರ್ವಿಸ್ ಮಾಡಿ ಬರಮನಿಯವರು ಅಲ್ಲೊಂದು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ರು ಅಂತ. ಜನರ ಜೊತೆಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ರು. ಅದೇ ಒಡನಾಟ ಅವರ ರಾಜಕೀಯ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹಾಕಿದ್ರು ಅನ್ನೋದು ಮಾಹಿತಿ. ಹೀಗಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತಹ ಪ್ಲಾನ್ ಬರಮಣ್ಣಿ ಅವರದ್ದಾಗಿತ್ತಂತೆ. ಸೊ ವಿಆರ್ಎಸ್ ಪತ್ರ ಹಿಂಪಡೆಯೋದಕ್ಕೆ ಯಾರು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರು ಸುತಾರಾಮ್ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಅವರಿರಲಿಲ್ಲ. ಎಕ್ಸೆಪ್ಟ್ ಆಗಲಿ, ಅದೇ ನನಗೂ ಬೇಕು ಅನ್ನೋ ರೀತಿನಲ್ಲಿ ಇತ್ತಂತೆ. ಇದು ಲಾಸ್ಟ್ ಒಂದು 2 days ಹಿಂದೆನೇ ಬಂದಿತ್ತು ಮಾತು. ಬಟ್ ಅದಕ್ಕೆ ಪುಷ್ಟಿ ಕೊಡುವಂತಹ ಅಂಶಗಳು ಅಥವಾ ಸ್ಟೇಟ್ಮೆಂಟ್ಗಳು ಯಾರಿಂದಲೂ ಕನ್ಫರ್ಮ್ ಆಗಿ ಬಂದಿರಲಿಲ್ಲ. ಆದರೆ ಈಗ ಅವರ ಆಪ್ತ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ, ರಾಜೀನಾಮೆ ಕೊಟ್ಟು 2.5 ವರ್ಷದ ಸಮಯದಲ್ಲಿ ಎಲೆಕ್ಷನ್ಗೆ ರೆಡಿಯಾಗಿ ಅಖಾಡಕ್ಕೆ ಇಳಿಬೇಕು ಅಂತ. ಈ ಅವಧಿಯಲ್ಲಿ ಕ್ಷೇತ್ರದಲ್ಲಿ ನೆಲೆಗಟ್ಟಿ ಮಾಡಿಕೊಳ್ಳುವಂತಹ ಪ್ಲಾನ್ ನಾರಾಯಣ ಬರಮನಿಯದು ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವಿಆರ್ಎಸ್ ಪತ್ರವನ್ನು ಹಿಂಪಡೆಯೋದಕ್ಕೆ ಸುತಾರಾಮ್ ಒಪ್ಪಿರಲಿಲ್ವಂತೆ.